ಓಕೆ. ಇನ್ನು ಬಿಗ್ ಬಾಸಲ್ಲಿ ನಿಮ್ಮ ಕನಸು ಅಂತ ನಿಮ್ಮ ವೈಫು ಕೂಡ ಹೇಳಿದ್ರು. ನೀವು ನಮಗೊಂದು ಕನಸು ಅಂತ ಹೇಳಿದ್ರಿ. ಯಾಕೆ ಆ ಕನಸು ಬಂತು ನಿಮಗೆ? ಬಿಗ್ ಬಾಸ್‌ಗೆ ಹೋಗಬೇಕು ಅನ್ನೋ ಕನಸು. ಯಾಕೆಂದರೆ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ನೀವು ಕಾಣಿಸ್ಕೊಂಡಿದ್ರಿ, ಗೆದ್ದಿದ್ರಿ, ಬಹಳಷ್ಟು ಹೆಸರನ್ನು ಸಂಪಾದನೆ ಮಾಡಿದ್ರಿ. ಆ ಕನಸು ಕನಸಿನ ಮೂಲ ಯಾವುದು ಸರ್? ನಿಮ್ಮ ಬಿಗ್ ಬಾಸ್ ಕನಸಿನ ಮೂಲ ಯಾಕೆ ನಿಮಗೆ ಬಿಗ್ ಬಾಸ್‌ಗೆ ಹೋಗಬೇಕು ಅನ್ನಿಸ್ತಿತ್ತು? ನಾನು ಬಿಗ್ ಬಾಸ್ಗೆ ಅಲ್ಲಿ ಸುದೀಪ್ ಸರ್ಗೆ ಸ್ಟೇಜ್ ಮೇಲೆ ಏನಕ್ಕೆ ಬಿಗ್ ಬಾಸ್ ಅಂತ ಕೇಳಿದಾಗ ನಾನು ಹೇಳ್ತೀನಿ, ನಮ್ಮ ಒಂದು ಚಿಕ್ಕ ಗ್ರಾಮ ಮೇಡಮ್, ನಮ್ಮದು ಒಂದು 70-80 ಮನೆ ಇರುವಂಥ ಒಂದು ಚಿಕ್ಕ ಗ್ರಾಮ, ದೊಡ್ಡೇಗೌಡನ ಕೊಪ್ಪಲು ಅಂತ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ದೊಡ್ಡೇಗೌಡನ ಕೊಪ್ಪಲು ಒಂದು ಗ್ರಾಮ. ನಮ್ಮೂರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಮತ್ತೆ ಒಂದು ಆಸ್ಪತ್ರೆ ವ್ಯವಸ್ಥೆ ಈಗಲೂ ಇಲ್ಲ. ಎಷ್ಟೋ ಜನ ಬಡವರು ಏನಾದ್ರು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೂ ತುಂಬಾ ಒಂದು 5-6 ಕಿಲೋಮೀಟರ್ ನಡ್ಕೊ ಹೋಗ್ಬೇಕು, ಅಥವಾ ಎಲ್ಲೋ ಹೋಗ್ಬೇಕು ಅಂದ್ರೆ ನಡ್ಕೊ ಹೋಗ್ಬೇಕು. ಈ ತರ ಇದ್ದಂತ ಒಂದು ಗ್ರಾಮದಲ್ಲಿ ನನಗೆ ನಮ್ಮೂರಿಗೆ ಏನಾದ್ರು ಒಂದು ಸಣ್ಣ ಏನೋ ಒಂದು ಸೇವೆ ಮಾಡ್ಬೇಕು ಅಂತ ಅನ್ಸರೆ ಒಂದು ಆಸ್ಪತ್ರೆ ವ್ಯವಸ್ಥೆ, ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಸ್ಕೋಬೇಕು. ಸುದೀಪ್ ಸರ್ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮ್ಮನೆ ಒಂದು ಮಾತು ಹೇಳೋದು ಸಾಕು, ಅದಾಗ್ಬಿಡುತ್ತೆ. ನಾನು ಅಟ್ಲೀಸ್ಟ್ ತುಂಬಾ ಲಾಂಗ್ ಜರ್ನಿ ಇದ್ಬಿಟ್ಟು ಇದನ್ನ ಮಾಡಿಸ್ಕೊಳ್ಳೋಣ ಅಂತಿದ್ದೆ. ಬಟ್ ಅದೇನೋ ಅದು ಕನಸಾಗೆ ಉಳಿದ್ಬಿಡ್ತು. ನೋಡೋಣ ಮೇಡಮ್, ಟೈಮ್ ಇದೆ, ನಿಮ್ಮ ಸಾಮರ್ಥ್ಯ ಇದೆ, ನಿಮ್ಮ ಒಂದು ಆಸೆಯನ್ನ ಈಡೇರಿಸ್ಕೊಳ್ಬಹುದು. ಊರಿನ ಜನಗಳಿಗೋಸ್ಕರ ನೀವು ಒಂದು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಬಿಗ್ ಬಾಸ್ಗೆ ಹೋದ್ರಿ. ಬಹಳ ಖುಷಿ ಆಯ್ತು ಈ ವಿಷಯ ಕೇಳಿದ್ದಕ್ಕೆ. ಇನ್ನು ಸರಿ, ಬಿಗ್ ಬಾಸ್ ಅಲ್ಲಿ ನೀವು ಮಿಸ್ ಮಾಡ್ಕೊಳ್ಳುವಂತಹ ಯಾವೆಲ್ಲ ಅಂಶಗಳಿದೆ? ಇವಾಗ ಬಿಗ್ ಬಾಸ್ ಇಂದ ಬಂದಿದ್ದೀರಾ, ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿ ಹಾಕುವಂತಹ ಮ್ಯೂಸಿಕ್ ಇರ್ಬೋದು, ಅಥವಾ ಅಲ್ಲಿ ಎಲ್ರ ಜೊತೆ ಕೂತು ಊಟ ಮಾಡೋದಿರ್ಬೋದು, ಅಥವಾ ಅಲ್ಲಿ ಎಲ್ರ ಜೊತೆ ಜಗಳ ಆಡೋದಿರ್ಬೋದು, ಯಾವುದನ್ನ ಒಂದು ನೆನೆಸ್ಕೊಂತೀರಾ ಸರ್ ಬಿಗ್ ಬಾಸ್ ಅಂದ್ರೆ ನೀವು? ಇಲ್ಲ, ತುಂಬಾ ಮಿಸ್ ಮಾಡ್ಕೋತೀನಿ. ಯಾಕೆಂದ್ರೆ ಅವ್ರೆಲ್ಲಾರನು ಮಿಸ್ ಮಾಡ್ಕೋತೀನಿ. ಅದಾದ್ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಎದ್ದೊಳ್ಬೇಕು ಅಂದ್ರೆ ಒಂದು ಮ್ಯೂಸಿಕ್, ಆ ಮ್ಯೂಸಿಕ್ನ ಮಿಸ್ ಮಾಡ್ಕೋತೀವಿ. ಬಿಗ್ ಬಾಸ್ ಧ್ವನಿನ ಮಿಸ್ ಮಾಡ್ಕೋತೀವಿ, ಹಾಕಿದಂಥ ಮೈಕನ್ನು ಮಿಸ್ ಮಾಡ್ಕೋತೀವಿ, ಪ್ರತಿಯೊಂದನ್ನು ಮಿಸ್ ಮಾಡ್ಕೋತೀವಿ. ಯಾಕಂದ್ರೆ ಅದು ಮತ್ತೆ ನೋಡಕ್ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಅನ್ನೋದು ಯಾವಾಗ್ಲೂ ಒಂದು ಸಲ ಬರೋದು ಅಷ್ಟೇನೆ. ಈಗ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಎಷ್ಟೋ ಜನ, ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಅದು ಹಂಗೆ ಹೋಗಿಲ್ಲ. ನಾವು ಹೋಗಿದ್ವಿ ಅಂದ್ರೆ ಅಲ್ಲಿರುವಂತಹ ಬಿಗ್ ಬಾಸ್ ಮನೆ ಒಳಗಿರುವಂತಹ ಪ್ರತಿಯೊಂದನ್ನು ಮಿಸ್ ಮಾಡ್ಕೋತೀನಿ, ಆಡ್ತಾ ಇರ್ತದೆ. ಇನ್ನು ನೀವು ಬಹಳಷ್ಟು ಸಿನಿಮಾಗಳಲ್ಲೂ ಕೂಡ ಮಾಡಿದ್ದೀರಾ ಸರ್, ಕಿರುತೆರೆಗಳಲ್ಲೂ ಕೂಡ ಅಭಿನಯಿಸಿದ್ದೀರಾ. ನಿಮಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಅಂತ? ಕಿರುತೆರೆ ಇಷ್ಟ ಆಗತ್ತಾ ಅಥವಾ ಹಿರಿತೆರೆ ಸಿನಿಮಾದಲ್ಲಿ ಮಾಡೋದು ಇಷ್ಟ ಆಗತ್ತಾ? ಯಾವುದ್ರಲ್ಲಿ ಗುರುತಿಸ್ಕೊಳ್ಬೇಕು ಅಂತ ಒಂದು ಕನಸಿದೆ ನಿಮಗೆ ಅಂತ? ನಿಮ್ಮ ಪ್ರೊಫೆಷನಲ್ಲಿ ಆಲ್ರೆಡಿ ಕಲಾವಿದರಾಗಿ, ಕಾಮಿಡಿಯನ್ ಆಗಿ ಗುರುತಿಸ್ಕೊಂಡಿದ್ದೀರಾ. ಯಾವುದ್ರಲ್ಲಿ ಮುಂದೆ ಹೋಗಬೇಕು, ನನಗೆ ಇಂತಹ ಒಂದು ಪಾತ್ರ ಬೇಕು ಅಂತ ನಿಮ್ದು ಯಾವ್ದಾದ್ರು ಒಂದು ಇಮ್ಯಾಜಿನೇಷನ್ ಇದೆಯಾ? ಇಲ್ಲ, ಒಬ್ಬ ಕಲಾವಿದನಿಗೆ ಮೇಡಮ್ ಏನು ಅಂದರೆ, ಈಗ ಸಿನಿಮಾದಲ್ಲಿ ಮಾಡೋದಾಗ್ಬೋದು, ಸೀರಿಯಲಲ್ಲಿ ಮಾಡೋದಾಗ್ಬೋದು, ನಾಟಕದಲ್ಲಿ ಮಾಡೋದಾಗ್ಬೋದು, ನೀವು ಯಾವ್ದ್ರಲ್ಲಿ ಮಾಡಿದ್ರು ಕಲಾವಿದ್ರೆ. ಒಬ್ಬ ಕಲಾವಿದನಿಗೆ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತಿಲ್ಲ. ನಾವಿಲ್ಲಿ ಬರೋಕ್ಕಿಂತ ಈಗ ನಾವು ಫಸ್ಟ್ ನಾಟಕ ಮಾಡೋದು, ಬೀದಿ ನಾಟಕ ಮಾಡಿದೆ, ಅದಾದ್ಮೇಲೆ ಸ್ಟೇಜ್ ನಾಟಕ ಬಂದೆ, ಅದಾದ್ಮೇಲೆ ಸೀರಿಯಲ್ ಮಾಡಿದ್ದೀನಿ, ವೆಬ್ ಸೀರೀಸ್ ಮಾಡಿದ್ದೀನಿ, ಈಗ ರಿಯಾಲಿಟಿ ಶೋ ಮಾಡಿದ್ದೀನಿ, ಧಾರಾವಾಹಿ ಮಾಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ. ಎಲ್ಲ ಮಾಡ್ಬೇಕು ಅಂತ ಆಸೆನೆ. ಬಟ್ ಏನೇ ಆದ್ರೂ ಫೈನಲ್ ಏನು ಅಂತಂದ್ರೆ, ಎಲ್ಲ ಮಾಡ್ಕೊ ಬಂದ್ರು ಸಿನಿಮಾದಲ್ಲಿ ಮಾಡ್ಬೇಕು, ದೊಡ್ಡ ಹಿರಿಯ ಕಲಾವಿದರುಗಳ ಜೊತೆ ಮಾಡ್ಬೇಕು. ಈಗ ಸುದೀಪ್ ಸರ್ ಜೊತೆ ಆಗ್ಬೋದು, ದರ್ಶನ್ ಸರ್ ಜೊತೆ ಆಗ್ಬೋದು, ಶಿವಣ್ಣ ಸರ್ ಜೊತೆ ಆಗ್ಬೋದು, ಹಂಗೆ ಎಲ್ಲ ಹಿರಿಯ ಕಲಾವಿದರು ಯಾರಿದ್ದಾರೆ ಅವ್ರ ಜೊತೆ ಯಾವ್ದಾದ್ರು ಒಂದು ಸಣ್ಣ ಪಾತ್ರ ಆಗ್ಲಿ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಕನಸು. ನೋಡೋಣ ಅದು ಯಾವಾಗ ಸಿಗುತ್ತೋ ಅಲ್ಲಿ ಗಂಟ ಕಾತರ್ತೀನಿ ಕಾಯೋಣ.